ಕರ್ನಾಟಕ ಜನರೇ, ನಿಮ್ಮ ಎಂಥದೇ ಸಮಸ್ಯೆ ಇದ್ದರೂ ಈ ಹರಿಯೋ ನದಿಯಲ್ಲಿ ಪರಿಹಾರ ಸಿಗುತ್ತೆ. ಕರ್ನಾಟಕದಲ್ಲಿರೋ ಜನ ಈ ವಿಡಿಯೋ ನೋಡಲೇಬೇಕು. ಯಾರೂ ನೋಡದಂತಹ, ಯಾರೂ ಕೇಳದಂತಹ ಈ ಪಂಚಕಾಳಿ ದೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ? ಆ ತಾಯಿ ಜಗನ್ಮಾತೆ, ಆ ಪಂಚಕಾಳಿ ನಿಮ್ಮ ಜೊತೆ ಇರ್ತಾಳೆ. ಆ ತಾಯಿನೇ ನಿಮಗೆ ದಾರಿ ತೋರಿಸ್ತಾಳೆ. ಈ ದೀಕ್ಷೆಯನ್ನು ತಗೊಳ್ಳಿ. ಈ ದೀಕ್ಷೆಯನ್ನು ತಗೊಂಡವರು ಎಲ್ಲ ಥರದಲ್ಲೂ ಉದ್ಧಾರವಾಗಿದ್ದಾರೆ. 5ನೇ ಶತಮಾನದ ಅಥರ್ಣ ವೇದ ಪಂಚಕಾಳಿ ದೀಕ್ಷೆ ಇದು. ಹರಿಯೋ ನದಿಯ ತೀರದಲ್ಲಿ ನಿಮಗೆ ಈ ದೀಕ್ಷೆಯನ್ನು ಕೊಡಲಾಗುತ್ತದೆ. ಯಾರು ಈ ದೀಕ್ಷೆಗೆ ಬರ್ತಿರೋ ಅವರಿಗೆ ಈ ನದಿ ಯಾವ ಥರ ಹರಿಯುತ್ತೋ ಆ ಥರ ಅವರ ಪಾಪ ಕರ್ಮಗಳು ಹಂಗೆ ಹರಿದು ಹೋಗುತ್ತೆ. ಇವರು ಹೇಳ್ಕೊಡ್ತಾರೋ ವಿದ್ಯೆ ಕರ್ನಾಟಕದಲ್ಲಿ ಯಾರೊಬ್ರು ಹೇಳ್ಕೊಟ್ಟಿಲ್ಲ ಇದುವರೆಗೂ. ನಾನು ಇವಾಗ ದೇವ್ರಿದೆ ಅಂತ ಎಲ್ಲರೂ ನಂಬ್ತಿದಾರಲ್ವಾ, ದೇವ್ರಿಲ್ಲ ಅಂತ ಪ್ರೂವ್ ಮಾಡಲಿ ಸರ್, ನೋಡೋಣ. ಸಮಸ್ಯೆಲಿದ್ರು ನಾವು ಬಂದರೆ ಖಂಡಿತ ಪರಿಹಾರ ಕೊಡ್ತಾರೆ. ಹಿಂದಿನ ಜನ್ಮದ ಪಾಪಕರ್ಮಗಳಾಗಿರ್ಬೋದು, ಈ ಜನ್ಮದ ಪಾಪಕರ್ಮಗಳಾಗ್ಬೋದು, ನಾನು ಹೇಳ್ದಂಗೆ ದೀಕ್ಷೆ ತಗೊಳ್ಳಿ. ಆ ಕರ್ಮಗಳೆಲ್ಲ ವಿಲೀನವಾಗುತ್ತೆ. ಆ ಕರ್ಮಗಳು ಯಾವುದೇ ಆಗಲಿ ನಿಮ್ಮ ಹತ್ರ ಕೂಡ ಬರೋದಿಲ್ಲ. ನೀವು ಒಂದು ಸ್ಥಾನಕ್ಕೆ ಬೆಳಿತೀರಾ. ಎಲ್ಲ ಥರ ಕಷ್ಟಗಳು ಇದರಲ್ಲಿ ಇರುತ್ತೆ. ಯಾವ ಥರ ಕಷ್ಟಗಳು ಅಂದರೆ ಮೂಡ್ ಆಫ್ ಆಗಿರೋಕ್ಕಂಥದ್ದು, ನಾವು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಲ್ಲ ಅಂತ ಅನಿಸಿರೋಕ್ಕಂಥದ್ದು, ಸೂಸೈಡ್ ಮಾಡ್ಕೊಡೋಕ್ಕಂಥದ್ದು, ಎಲ್ಲ ಥರ ಒಂದು ಕಷ್ಟಗಳಿಗೂ ಈ ಪಂಚಕಾಳಿ ದೀಕ್ಷೆ ಅನ್ನೋಕ್ಕಂಥದ್ದು ತುಂಬ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ಈ ಆರೋಗ್ಯ ಸಮಸ್ಯೆದಲ್ಲಾಗಿರ್ಬೋದು, ಅಂದರೆ ಹೆಂಗೆ ಆರೋಗ್ಯ ಸಮಸ್ಯೆಯಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ ಅಂದಾಗ ದೇವಿಯ ಆಶೀರ್ವಾದವನ್ನು, ಮೂಲ ಮಂತ್ರವನ್ನು, ಮೂಲ ವಿಗ್ರಹವನ್ನು ನಿಮಗೆ ಕೊಡ್ತೀವಿ. ಆ ಇದರಲ್ಲಿ ನಿಮಗೆ ಈ ಪಂಚಕಾಳಿ ದೀಕ್ಷೆ ಅನ್ನೋಕ್ಕಂದ್ರೆ ತುಂಬ ಅನುಕೂಲವಾಗಿ, ಅನುರೂಪವಾಗಿ ನಿಮಗೆ ಆ ದೇವಿ ಆಶೀರ್ವಾದ ಜೊತೆಗೆ ನಿಮಗೆ ಆ ದೇವಿ ಸದಾಕಾಲ ನಿಮ್ಮ ಜೊತೆ ಇರ್ತಾಳೆ. ಅದು ಈ ಪಂಚಕಾಳಿ ದೀಕ್ಷೆ. ನಾವು ಇಂದಿನದಲ್ಲಿ ನವಕಾಳಿ ದೀಕ್ಷೆಯನ್ನು ಮಾಡಿದ್ವಿ. ಎಷ್ಟೋ ಜನಗಳಿಗೆ ತುಂಬ ಅನುಕೂಲವಾಗಿ ಅವರು ಬೀಜಾಕ್ಷರದಿಂದ ತಾಯಿಯನ್ನು ಒಲಿಸ್ಕೊಂಡು ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಕೂಡ ಈ ಪಂಚಕಾಳಿ ಅಂದರೆ 5 ಕಾಳಿಗಳನ್ನು ಸೇರಿಸಿ ಈ ದೀಕ್ಷೆಯನ್ನು ಕೊಡಕ್ಕಂಥದ್ದು. ಈ ದೀಕ್ಷೆ ತುಂಬ ಯಾರೂ ನಮ್ಮ ಕರ್ನಾಟಕದಲ್ಲಾಗಲಿ ಇವತ್ತವರೆಗೂ ಯಾರೂ ಕೊಟ್ಟಿಲ್ಲ ಅಂಥದ್ದು. ನಮ್ಮ ಸಂಸ್ಥೆಯಿಂದ, ನಮ್ಮ ಒಂದು ಟ್ರಸ್ಟ್ ವತಿಯಿಂದ ನಾವು ಈ ಪಂಚಕಾಳಿ ದೀಕ್ಷೆಯನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ಯಾರೆಲ್ಲ ಈ ದೀಕ್ಷೆಗೆ ಬರಬೇಕು ಅಂದ್ಕೊಂಡಿದ್ದೀರಾ, ಈ ಪಂಚಕಾಳಿ ದೀಕ್ಷೆಗೆ ಬರಬೇಕಂತಿದ್ದೀರಾ, ಅವರು ಖಂಡಿತವಾಗಿಯೂ ಅವರ ಕಷ್ಟಗಳು ಏನೇ ಇರಲಿ, ಎಂಥದೇ ಇರಲಿ, ಆ ದೀಕ್ಷೆಯಲ್ಲಿ ಅರ್ಧರಷ್ಟು ಭಾಗದಲ್ಲನ್ನಾಗಲಿ ನಿಮಗೆ ನಿವಾರಣೆ ಆ ತಾಯಿ ಕೊಡ್ತಾಳೆ ಅಂತ ನನ್ನ ಅನಿಸಿಕೆ. ಪಂಚಕಾಳಿ ದೀಕ್ಷೆ ಅಂದರೆ ಚತುರ್ವೇದ, ಅಂದರೆ 4 ವೇದಗಳನ್ನು ಸೇರಿಸಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದಗಳನ್ನು ಸೇರಿಸಿ ಅದಕ್ಕೆ ಮೀರಿದ್ದಂಥದ್ದು ಈ ಪಂಚಕಾಳಿ. ಅಂದರೆ ದಶಮಹಾವೇದದಲ್ಲಿ ಕಾಳಿ ಅನ್ನಕ್ಕಂಥದ್ದು ತುಂಬ ದೊಡ್ಡ ಸ್ಥಾನದಲ್ಲಿರಕ್ಕಂಥದ್ದು, ಎಲ್ಲರಿಗೂ ಆಶ್ರಯ ಸ್ಥಾನದಲ್ಲಿರಕ್ಕಂಥದ್ದು. ಆ ಕಾಳಿಯಲ್ಲಿ ಪಂಚಮ ಅವತಾರಕ್ಕನ್ನಕ್ಕಂಥದ್ದು ಈ ಪಂಚಮ ಕಾಳಿ. ಈ ಪಂಚಮ ಕಾಳಿಯಲ್ಲಿ ತುಂಬ ವೈಶಿಷ್ಟ್ಯ ಅಂತ, ನಮಗೆ ಎಂಥದೇ ಆರೋಗ್ಯ ಸಮಸ್ಯೆದಲ್ಲಿದ್ರೂ, ನಮಗೇನಾದರೂ ಏನನ್ನ ಬ್ಯಾಕ್ ಸಪೋರ್ಟಲ್ಲಿ ಏನೋ ನಮಗೇನ ಕೆಟ್ಟದಾಗಿ ಮಾಡಿದ್ರೇನು, ಏನಾರ ಹಿಂದಿನ ಜನ್ಮದಲ್ಲಿ ಪಾಪಕರ್ಮಗಳಾಗಿರಲಿ, ಈ ಥರದ ಸಮಸ್ಯೆಗಳು, ಮತ್ತು ನಮ್ಮ ಉದ್ಯೋಗ ಸಮಸ್ಯೆಗಳು, ಭೂಮಿ ವ್ಯವಹಾರಗಳಲ್ಲಾಗಿರಲಿ, ಈ ಥರ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಆಗುತ್ತೆ ಈ ಪಂಚಕಾಳಿ ದೀಕ್ಷೆ. ಈ ದೀಕ್ಷೆಗೆ ಅರ್ಚಕರು, ಜ್ಯೋತಿಷ್ಯರು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಮಾಡಿಕೊಡ್ರೋ ಒಂದು ಕಟ್ಟಿರಕ್ಕಂತಹ ಅಭಿವೃದ್ಧಿ ಇಲ್ದಿರಕ್ಕಂಥ ದೇವಸ್ಥಾನಗಳವರು ಅವರ ಒಂದು ಶಕ್ತಿಯನ್ನು ಮೂಡಿಸ್ಕೊಳ್ಳೋದಕ್ಕೆ ಈ ದೀಕ್ಷೆಗೆ ಬರ್ಬೋದು. ಅವರ ಒಂದು ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ದೀಕ್ಷೆಯನ್ನು ತಗೊಳ್ಬೋದು. ಕಾಳಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬೋದು. ಹೆಂಗಸರು, ಗಂಡಸರು 16 ವರ್ಷದಿಂದ 65 ವರ್ಷದಲ್ಲಿ ಯಾರು ಬೇಕಾದರೂ ಈ ದೀಕ್ಷೆಯನ್ನು ತೊಗೊಬೋದು. ಮುಖ್ಯವಾಗಿ ಪುರೋಹಿತರು, ಜ್ಯೋತಿಷ್ಯರು ಮತ್ತು ತಂತ್ರ ಪಂಡಿತರು ಈ ದೀಕ್ಷೆಗೆ ತೊಗೊಳ್ಬೋದು. ಎಷ್ಟು ಮಟ್ಟಿಗೆ ಈ ದೀಕ್ಷೆ ವರ್ಕ್ ಆಗುತ್ತೆ ಅಂದರೆ, ನೀವು ದೀಕ್ಷೆ ತೊಗೊಂಡ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಇದರ ಶಕ್ತಿ ಏನು, ಅಮ್ಮನವರ ಒಂದು ಆಶೀರ್ವಾದ ಏನು, ಅಮ್ಮನವರಿಂದ ಏನು ಪಡಿತೀರಾ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಯಾರು ಜೀವನದಲ್ಲಿ ಹೆಣ್ಣು ಮಕ್ಕಳು ನೊಂದಿರ್ತಾರೋ ಆ ನೊಂದಿರೋ ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಕ್ಕಂಥ ಈ ದೀಕ್ಷೆ ಇದು ಪಂಚಕಾಳಿ ದೀಕ್ಷೆ. ಅಮ್ಮನವರೇ ಸದಾ ಅವರ ಜೊತೆಯಲ್ಲಿದ್ದು ಅವರ ಆಶೀರ್ವಾದವನ್ನು ಕೊಟ್ಟು ಅವರ ಒಂದು ಜೀವನವನ್ನು ರೂಪಣೆಯನ್ನು ಮಾಡಿಕೊಡ್ತಾರೆ. ಖಂಡಿತ ಈ ಪಂಚಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಅಷ್ಟೊಂದು ಉತ್ತಮವಾದದ್ದು. ನಾನು ನನ್ನ ಒಂದು ಗುರುಗಳು ಕೊಟ್ಟಾಗ ನಾನು ತುಂಬ ಕಷ್ಟಪಡ್ತಾ ಇದ್ದೆ. ನಮ್ಮ ಗುರುಗಳು ಕೊಟ್ಟಾಗ ಈ ಪಂಚಕಾಳಿ ದೀಕ್ಷೆ ಅಥರ್ಣ ವೇದದ ಪ್ರಕಾರ 5ನೇ ಶತಮಾನದಲ್ಲಿರತಕ್ಕಂತಹ ಒಂದು ಪಂಚಕಾಳಿ ದೀಕ್ಷೆಯನ್ನು ಇವತ್ತು ನಿಮ್ಮ ಹತ್ರ ತಗೊಂಡಿದ್ದೀನಿ. ಇದು ನಮ್ಮ ಕರ್ನಾಟಕ ಜನಗತಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಒಂದು ಭಾವನೆ. ಅದಕ್ಕೆ ಆಗಲಿ ನಾನು ಈ ಪಂಚಕಾಳಿ ದೀಕ್ಷೆಯನ್ನು ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ಯಾರಾದರೂ ನೀವು ಬರಬೇಕಂದಾಗ ನಮ್ಮ ಕಚೇರಿಗೆ ಫೋನ್ ಮಾಡಿಕೊಂಡು ನೀವು ಬರ್ಬೋದಾಗತ್ತೆ. ಮಕ್ಕಳೆಲ್ಲ ಓಂ ಶಕ್ತಿ ಮಾಲೆ ಹಾಕೊಂಡು ತಮ್ಮ ಕಷ್ಟಗಳನ್ನ ಈಡೇರಿಸ್ಕೊಂಡು ಹೋಗ್ತಾ ಇದ್ರು. ಅದು ಪಂಚಕಾಳಿ ದೀಕ್ಷೆ ಅದಕ್ಕಿಂತ ಸ್ಟ್ರಾಂಗ್ ಇದೆಯಾ? ಖಂಡಿತ ಇದು ಶಕ್ತಿ, ಅದು ಅಷ್ಟೇ. ಓಂ ಶಕ್ತಿ ಅಮ್ಮನವರು ಏನು ಮಾಡ್ತಾರೆ ಅಂದರೆ ವರ್ಷಕ್ಕೊಂದ್ಸತಿ ಹಾಕ್ತಾರೆ. ವರ್ಷಕ್ಕೊಂದ್ಸತಿ ಮಾಲೆಯನ್ನು ಹಾಕ್ತೀವಿ, ಅಮ್ಮನವರ ಮುಡುಪುಗಳನ್ನು ಇಟ್ಬಿಟ್ಟು ಬಿಡ್ತೀವಿ, ನಮ್ಮ ಕರ್ತವ್ಯವನ್ನು ನಾವು ತಿಳಿಸಿದ್ದೀವಿ ಅಂತ ಹೇಳ್ಬಿಡ್ತಾರೆ. ಈ ಪಂಚಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಆ ಥರ ಅಲ್ಲ.
ಸದಾ ನೀವು ಸಾಯೋವರೆಗೂ ನಿಮ್ಮ ಜೊತೆ ಇರೋದು ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಂಡು ಧೈರ್ಯವನ್ನು ತುಂಬಕ್ಕಂಥದ್ದು ಈ ಪಂಚಕಾಳಿ ದೀಕ್ಷೆ. ಕೆಟ್ಟ ಸಹವಾಸಗಳಿಗೆ ಹೋಗಕ್ಕಂಥದ್ದು, ಕೆಟ್ಟ ಆಲೋಚನೆ ಮಾಡೋಕ್ಕಂಥದ್ದು, ಮತ್ತು ಈ ಹುಡುಗರ ಜೊತೆ ಹೋಗಿ ಈ ಥರ ಕೆಟ್ಟ ಕೆಟ್ಟ ಸಹವಾಸಗಳು ಮಾಡೋಕ್ಕಂಥದ್ದು, ತುಂಬ ಅವರ ತಂದೆ ತಾಯಿಗೆ ಕಷ್ಟವನ್ನು ಕೊಡೋಕ್ಕಂಥದ್ದು, ಇಂಥವ್ರಿಗೆಲ್ಲ ಈ ದೀಕ್ಷೆಯನ್ನು ಕೊಟ್ಟಾಗ ಆ ತಾಯಿಯ ಒಂದು ಅನುಕೂಲ ಅವ್ರಿಗೆ ಸಿಗುತ್ತೆ. ಅವರು ಸರಿಯಾದ ಒಂದು ಮಟ್ಟಕ್ಕೆ ಬರ್ತಾರೆ. ನಾವು ಪಂಚಕಾಳಿಯಲ್ಲಿ ಒಂದು ಮಂತ್ರ, ಯಾರು ಈ ಲೀಡ್ರ್ ಅಂತಲೇ ಯಾರು ನಾನು ಜನಗಳ ಹತ್ರ ಗುಡಿಸ್ಕೊಳ್ಬೇಕು, ನಾನು ಜನಗಳ ಹತ್ರ ನಾನು ಬೆಳಿಬೇಕು, ನಾನು ರಾಜಕೀಯದಲ್ಲಿ ಬೆಳಿಬೇಕು, ನಾನು ಹಣಕಾಸಿನಲ್ಲಿ ಬೆಳಿಬೇಕು ಅಂತ ಇದ್ದವರಿಗೆ ಬೀಜಾಕ್ಷರ ಜೊತೆಗೆ ನಾವು ಒಂದು ಕೊಡ್ತೀವಿ. ಅದನ್ನು ಆ ಅಕ್ಷರವನ್ನು ಜನರ ಹತ್ರ ನೀವು ಪ್ರಚಾರಕ್ಕೆ ಹೋದಾಗಲಿ, ಬಿಸ್ನೆಸ್ ಇಡೋವಾಗಲಿ ಈ ಮಂತ್ರವನ್ನು ನೀವು ಒಂದು 10ರಿಂದ 15 ನಿಮಿಷ ಬಿಫೋರ್ ಆಗಿ ನೀವು ಹೇಳ್ಕೊಂಡಾಗ ಆ ದೇವಿ ಅವರಿಗೆ ಅಟ್ರಾಕ್ಟ್ ಆಗ್ತಾಳೆ. ಇವ್ರನ್ನ ನೀನು ನಂಬು, ಇವ್ರ ಕೈಲಿ ಆಗತ್ತೆ, ಇವ್ರ ಕೈಲಿ ಮಾಡ್ಸತ್ತೆ. ಯಾಕಂದರೆ ಮಾನವನ ಯಾವ ಥರ ಅಂದರೆ ಆ ದೃಷ್ಟಿ ಕಣ್ಣು ಅನ್ನೋದ್ರ ಮೇಲೆ ಬಿಡಬೇಕು. ಆ ಕಣ್ಣು ಅಂತ ಅವ್ರ ಮೇಲೆ ಬಿಟ್ಟಾಗ ನಾವೇನು ಬೇಕೋ ಸಾಧನೆ ಮಾಡ್ಬೋದು. ಯಾರೇ ಆಗಿರ್ಬೋದು, ಇವನು ನಂಬೋದು, ಇವನು ಕೆಲಸ ಕೊಟ್ಟರೆ ನಮ್ಮ ಮಾಡ್ತಾನೆ ಅನ್ನೋಕ್ಕಂಥದ್ದು ಆ ರೂಪ್ಸ್ ಕೊಡೋದೇ ಈ ಪಂಚಕಾಳಿ. ಈ ದೀಕ್ಷೆ ಲಾಸ್ಟ್ ಟೈಮ್ ನವಕಾಳಿ ದೀಕ್ಷೆ 120 ಜನ ಹೇಳಿದ್ವಿ, 150 ಜನ ಮೇಲೆ ಬಂದಿದ್ದರು. ಇದು ನಮ್ಮ ಸಂಸ್ಥೆಯಿಂದ 200 ಜನ ಅಂತ ನಾವು ಅಂದ್ಕೊಂಡ್ವಿ. ದಯವಿಟ್ಟು 200 ಜನ ಮಾತ್ರಗೆ ಇದು ಕಾಲಾವಕಾಶ. 250 ಜನ 300 ಜನ ನಮ್ಮ ಕೈ ಕೊಡೋಕ್ಕಾಗಲ್ಲ. ರಾತ್ರಿ ಎಲ್ಲ ಕೊಡಬಾರ್ದು. ಸೂರ್ಯಾಸ್ತ 10 ಗಂಟೆಯಿಂದ ಸಂಜೆ 5 ಗಂಟೆಗೆ ಕೊನೆ ಆಗುತ್ತೆ.